ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಇಲ್ಲಿ ಬಾಬಾರವರ ಇವತ್ತಿನ ಸಂದೇಶ ನಿಮಗಾಗಿ. ನನಗೆ ತಿಳಿದಿದೆ ಕಂದ, ಎಲ್ಲ ಸಂಬಂಧಗಳಲ್ಲೂ ನಿರಾಶನಾಗಿ ಎಲ್ಲ ಆಸರೆಯ ಮೂಲೆಗಳನ್ನು ಪರೀಕ್ಷಿಸಿದ ನಂತರವೇ ಅಂತ್ಯದಲ್ಲಿ ನನ್ನ ಶರಣದಲ್ಲಿ ಬಂದಿರುವೆ ಎಂದು. ಕೆಲವು ಬಾರಿ ನಿನಗೆ ಬೇಕಾದ ಉತ್ತರ ಈ ಜಗತ್ತಿನ ಮೂಲಕ ಸಿಗುವುದಿಲ್ಲ. ಆಗಲೇ ನಿನ್ನ ಆತ್ಮ ಪರಮಾತ್ಮನ ಕಡೆ ನಡೆಯಲು ತೊಡಕದ. ಎಲ್ಲಿಗೆ ಹೋದರೂ ಯಾರನ್ನ ಜೀವನದಲ್ಲೂ ಒಂದು ಸಮಯ ವಿಶ್ವಾಸ ಕಾಳಜಿ ಇಟ್ಟರೂ ಕೊನೆಗೆ ನಿರಾಶೆಯೇ ಕೈ ಸೇರುತ್ತದೆ. ಆ ಸಮಯ ನಿನ್ನ ದೇಹ ಮನಸ್ಸು ಎಷ್ಟೊಂದು ಆಯಾಸಗೊಳ್ಳುತ್ತದೆ ಎಂದರೆ ಮುಂದೆ ಹೋಗುವ ಆಸೆ ಭರವಸೆಯನ್ನೇ ಕಳೆದುಕೊಳ್ಳುತ್ತದೆ. ನಿರಾಸೆಯಾಗಿ ಕೊರತೆಯಾಗಿ ಬದಲಾಗಿ ಬಿಡುತ್ತದೆ. ಆಗಲೇ ಮನುಷ್ಯ ಅಳಿದುಳಿದ ನಂಬಿಕೆಯನ್ನು ನನ್ನ ಮೇಲೆ ಇಟ್ಟು ಇದು ನನ್ನ ಕೊನೆಯ ನಂಬಿಕೆ ಎಂದು ನನ್ನ ಬಳಿ ಬರುತ್ತಾನೆ. ನೀನೂ ಹಾಗೆ ಬಂದಿದ್ದೀಯ. ನನ್ನ ಶರಣದಲ್ಲಿ ಬಂದ ಭಕ್ತನನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ. ಆದರೆ ಮಗು, ಇದೂ ಕೂಡ ಅಷ್ಟೇ ಸತ್ಯವಾಗಿದೆ. ಸಮಯ ಒಂದೇ ರೀತಿ ಇರುವುದಿಲ್ಲ ಕಂದ, ಹಾಗೆ ಅದು ಸ್ಥಿರವೂ ಅಲ್ಲ. ಮಗು, ಈ ನೋವು, ದುಃಖ, ಕಷ್ಟ, ಸಮಸ್ಯೆ ಇವೂ ಕೂಡ ನಿನ್ನ ಜೊತೆ ಸ್ಥಿರವಾಗಿ ನಿಲ್ಲುವುದಿಲ್ಲ. ನಿನ್ನ ಜೀವನದಲ್ಲಿ ಕೆಟ್ಟ ಸಮಯ ಬಂದಿದೆ ಎಂದರೆ ಒಳ್ಳೆಯ ಸಮಯ ಕೂಡ ಬಂದೇ ಬರುತ್ತದೆ ಕಂದ. ಅಂತಹ ಒಳ್ಳೆಯ ಸಮಯ ಯಾವಾಗ ಬರುತ್ತದೆ ಎಂದರೆ ಭೌತಿಕ ಮಾಯೆಯಿಂದ ಬಹಳಷ್ಟು ಆಯಾಸಗೊಂಡಾಗಲೇ ಕಂದ. ಒಳ್ಳೆಯ ಸಮಯ ನಿನಗೆ ಕೆಲವು ಸೂಚನೆಯನ್ನು ಸಂಕೇತಗಳನ್ನು ನೀಡುತ್ತದೆ. ಆ ಸಂಕೇತಗಳನ್ನು ಗುರುತಿಸಲು ಆತ್ಮವಿಶ್ವಾಸ ಹಾಗೆ ಧೈರ್ಯದ ದೃಷ್ಟಿಯಿಂದ ಅದನ್ನು ನೋಡುವ ಸಾಹಸ ಮಾಡು ಕಂದ. ಏಕೆಂದರೆ ನಾನು ನಿನಗೆ ನೀಡುವ ಸಂಕೇತಗಳು ಅಬ್ಬರದ ಧ್ವನಿಯಲ್ಲಿ ಕೂಗಾಡುವುದಿಲ್ಲ, ಗದ್ದಲದೊಂದಿಗೆ ಬರುವುದಿಲ್ಲ. ಮೌನವಾಗಿ ನಿನ್ನ ಜೀವನದ ಪರಿಸ್ಥಿತಿಗಳ ರೂಪದಲ್ಲಿ ಪ್ರವೇಶ ಮಾಡುತ್ತವೆ ಕಂದ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕರ್ಮಗಳ ಅನುಸಾರವೇ ಏರಿಳಿತಗಳು ಬರುತ್ತವೆ ಕಂದ. ಕೆಲವು ಬಾರಿ ನೀನು ಬಯಸಿದ ತಕ್ಷಣವೇ ನಿನ್ನ ಕರ್ಮದ ಫಲ ಅತ್ಯಧಿಕವಾದ ಗೆಲುವು, ಸಫಲತೆ, ಸಂತೋಷದ ಸುಖ ತಲೆಗೇರಿ ಹೇಳಿಸುತ್ತದೆ. ನಾನು ಎಲ್ಲವನ್ನ ಪಡೆದುಕೊಂಡೆ ನನ್ನದೇ ಶ್ರಮದಿಂದ ಎಂದು. ಕೆಲವು ಬಾರಿ ಸೋಲು, ಅಸಫಲತೆ ನಿನ್ನದೇ ಮನಸ್ಸು, ದೇಹ, ಜೀವನದ ಮೇಲೆ ಭಾರದ ರೂಪದಲ್ಲಿ ಕಾಣುವಂತೆ ಮಾಡುತ್ತದೆ. ಕೆಲವು ಬಾರಿ ಅತಿಯಾದ ಸಂಬಂಧಗಳು ನಿನ್ನ ಸುತ್ತ ಆವರಿಸಿರುತ್ತವೆ. ಅದೇ ಕೆಲವು ಬಾರಿ ಅದೇ ಸಂಬಂಧಗಳು ಮೌನವಾಗಿ ನೋವು ಕೊಟ್ಟು ದೂರ ಹೋಗುತ್ತವೆ ಕಂದ. ಇಂಥ ಅದೆಷ್ಟೋ ಏರಿಳಿತದ ಪಾಠಗಳು ನಿನ್ನನ್ನು ಪರಿಪಕ್ವವಾಗಿಸಿವೆ. ಹಾಗೆಯೇ ಈಗ ನೀನು ನೋಡುತ್ತಿರುವ ಸಮಯ ಕೂಡ ನಿನ್ನನ್ನು ಮುರಿಯಲು ಬಂದಿಲ್ಲ, ಕಂಗಾಲಾಗಿಸಲು ಬಂದಿಲ್ಲ. ನಿನ್ನನ್ನು ಒಳಗಿನಿಂದಲೇ ಬಲಶಾಲಿ ಹಾಗೂ ಧೈರ್ಯ, ಆತ್ಮವಿಶ್ವಾಸದಿಂದ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಬೇಕು ಎಂದು ತಿಳಿಸಲು ಬಂದಿವೆ. ಮತ್ತೆ ನಿನ್ನ ಜೀವನದಲ್ಲಿ ನಾನು ಮತ್ತೊಂದು ಅವಕಾಶ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತು ನೀಡಿದಾಗ ಅದನ್ನು ಈ ಬಾರಿ ನೀನು ಸರಿಯಾಗಿ ಸಂಭಾಳಿಸಬೇಕು. ಹಾಗಾಗಿ ಈ ಪಾಠಗಳು ಸಿಗುತ್ತವೆ ಕಂದ. ಮತ್ತೆ ಅದೇ ತಪ್ಪು ಮಾಡಬೇಡ. ಅದೇ ಹಳೆಯ ನಾನು ಅನ್ನುವ ಅಹಂಕಾರದಲ್ಲಿ ನೀನು ಮುಳುಗಬಾರದಷ್ಟೇ. ನನ್ನ ಶರಣವೇ ಕೊನೆಯ ಭರವಸೆ ಎಂದು ಬಂದಿರುವೆ. ನಿನ್ನ ಕೈ ನಾನೆಂದಿಗೂ ಬಿಡುವುದಿಲ್ಲ, ಹಿಂದೆ ಕೂಡ ಬಿಟ್ಟಿರಲಿಲ್ಲ. ನೀನೇ ನನ್ನ ಕೈಯನ್ನು ಬಿಡಿಸಿಕೊಂಡು ಮುಂದೆ ಹೋಗಿದ್ದು. ಕೆಲವು ಬಾರಿ ನಿನ್ನ ಜೀವನದಲ್ಲಿ ನಿರಾಶೆಯ, ಕೊರತೆಯ ಸಮಯ ಏಕೆ ಬರುತ್ತದೆ ಎಂದರೆ ನೀನು ನಿನ್ನನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ನಿನ್ನದೇ ವಿಶ್ವಾಸವನ್ನು ಗುರುತಿಸಬೇಕು. ನಿಜವಾದ ಆಸರೆ ಯಾರು ಎಂದು ನೀನು ತಿಳಿಯಬೇಕೆಂದು. ಏಕೆಂದರೆ ಎಲ್ಲರೂ ನಿನ್ನ ಕೈ ಬಿಟ್ಟಾಗಲೂ ನನ್ನ ಕೈಗಳು ನಿನ್ನ ಕೈಗಳನ್ನು ಹಿಡಿದಿರುವ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸುತ್ತದೆ ಕಂದ. ನಿನ್ನ ಕೊನೆಯ ಭರವಸೆಯ ಮೇರೆಗೆ ನೀನು ಕಂಗೆಟ್ಟು, ಮತಿಗೆಟ್ಟು ಮತ್ತೆ ಸತ್ಯವಾದ ಅವಕಾಶಗಳನ್ನು ಕಳೆದುಕೊಂಡು ಬೀಳಬಾರದು ಎಂದು. ಕೆಲವು ಬಾರಿ ನನ್ನ ಜೊತೆಯೇ ಹೀಗೆ ಏಕಾಯಿತು ಎಂದು ನೀನು ಯೋಚಿಸುತ್ತಿರುವೆ. ಕೆಲವು ಬಾರಿ ನನ್ನ ಜೊತೆಯೇ ಹೀಗೆ ಏಕಾಗುತ್ತಿದೆ ಎಂದು ನೀನು ಯೋಚಿಸುತ್ತಿರಬಹುದು. ಆದರೆ ಜೀವನ ಅದು ಯಾರೇ ಆಗಲಿ ಅವರನ್ನು ಯಾವುದೋ ರೂಪದಲ್ಲಿ ತಲೆಬಾಗುವಂತೆ ಮಾಡಿಯೇ ಮಾಡುತ್ತದೆ. ಯಾರಿಗೇ ಆಗಲಿ ತಲೆಬಾಗುವ ಪರಿಸ್ಥಿತಿ ಬಂದರೂ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಂಡು ದೃಢವಾಗಿ ಇರುತ್ತಾನೋ ಆತನೇ ಮುಂದೆ ಹೋಗಿ ಸ್ಥಿರ ಹಾಗೂ ಒಂದು ಒಳ್ಳೆಯ ಜೀವನದ ದಡ ಸೇರುತ್ತಾನೆ. ಮಗು, ನಿನಗೆ ಎಲ್ಲವೂ ಮುಗಿಯಿತು ಅನ್ನಿಸಿದಾಗ ಅರ್ಥ ಮಾಡಿಕೊ, ಏನೋ ಹೊಸದು ಆರಂಭವಾಗುವುದರ ಸೂಚನೆ ಇದು ಎಂದು. ಏಕೆಂದರೆ ಅಂತ್ಯ ಮತ್ತು ಆರಂಭದ ಸಮಯವೇ ಅತ್ಯಂತ ನೋವಿನ ಸಮಯವಾಗಿರುತ್ತದೆ ಕಂದ. ಈ ಸಮಯದಲ್ಲೇ ನಿನ್ನ ಮೇಲಿನ ವಿಶ್ವಾಸವನ್ನು, ನನ್ನ ಮೇಲಿನ ನಂಬಿಕೆಯನ್ನು ಜೀವಂತವಾಗಿಡು ಕಂದ. ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ, ಜವಾಬ್ದಾರಿಗಳಿಂದ, ಕೆಲವು ಕರ್ತವ್ಯಗಳಿಂದ ಹಿಂದೆ ಸರಿಯಬೇಡ. ಈಗಿರುವ ಕೆಟ್ಟ ಸಮಯ ಕಳೆಯುತ್ತದೆ ಎನ್ನುವ ನಂಬಿಕೆ ಇಡು. ಏಕೆಂದರೆ ನಿನ್ನ ಸಾಯಿ ನಿನ್ನ ಜೊತೆಗಿದ್ದಾರೆ. ನಿನ್ನ ಈ ಕೆಟ್ಟ ಸಮಯ ಕಳೆಯುತ್ತದೆ ಎಂದು ನಿನಗೆ ನೀನೇ ಹೇಳು. ಅದು ನನಗೆ ಹೇಳಿದ ಹಾಗೆ ಆಗುತ್ತದೆ. ಏಕೆಂದರೆ ನಾನು ನಿನ್ನ ಪ್ರತಿ ಭಾವನೆಗಳನ್ನು ತಿಳಿದಿರುವೆ ಮಗು. ನಿನ್ನ ಜೊತೆ ನಾನು ಈಗ ಮಾತನಾಡುತ್ತಿರುವೆ. ನಾನು ನಿನಗೆ ಏನು ಹೇಳುತ್ತಿರುವೆ, ನೀನು ಕೇಳುತ್ತಿರುವೆ.
ಆದರೂ ಕೆಲವು ಬಾರಿ ನಿನಗೆ ಹೀಗೆ ಅನ್ನಿಸುತ್ತದೆ, ಈ ಮಾತು ನನಗೆ ಅಲ್ಲ ಎಂದು. ಆದರೆ ಈ ಮಾತು ನಿನಗಾಗಿಯೇ ಆಗಿದೆ ಕಂದ. ಈ ನನ್ನ ಸಂದೇಶ ಬೇರೆಯವರಿಗಾಗಿದ್ದರೆ ನಿನ್ನ ಹೃದಯ ಯಾಕೆ ಈಗ ಕಂಪಿಸುತ್ತಿತ್ತು, ಇದಕ್ಕೆ ಸ್ಪಂದಿಸುತ್ತಿತ್ತು? ಈ ಸಂದೇಶವನ್ನ ನೀನೇಕೆ ನೋಡುತ್ತಿದ್ದೆ, ಕೇಳುತ್ತಿದ್ದೆ? ಬೇರೆಯವರ ವಿಚಾರ ನಾನು ಮಾತನಾಡುತ್ತಿದ್ದೇನೆ ಎಂದರೆ ನಿನ್ನ ಹೃದಯ ಇಷ್ಟು ಮೃದುವಾಗುತ್ತಿರಲಿಲ್ಲ ಕಂದ. ಈ ಸಂದೇಶದ ಮೂಲಕ ನಿನ್ನ ಸಂಪರ್ಕವೇ ಆಗುತ್ತಿರಲಿಲ್ಲ. ನಿನಗೆ ಈ ಸತ್ಯ ತಿಳಿದಿದೆಯಾ ಕಂದ? ಮಗು, ಈ ಒಂಟಿತನ, ಈ ಅನುಭವ, ಈ ನಿನ್ನ ಮನದ ತಳಮಳ, ಇರಿಸು ಮುರುಸು, ಅಸಮಾಧಾನ ಯಾಕೆ ಕಂದ? ಇವೆಲ್ಲವೂ ಈ ಮಾತಿನ ಸಾಕ್ಷಿಯಾಗಿದೆ. ನಿನ್ನ ಧ್ವನಿ ನನ್ನನ್ನ ಈಗ ಕೂಗುತ್ತಿತ್ತು ಎಂದು. ಮಗು, ನೀನು ಸಹಿಸಿಕೊಳ್ಳುತ್ತಿರುವೆ. ಆ ವಿಚಾರಗಳಲ್ಲಿ ಕೆಲವು ಪಾಠ ಕಲಿಸಿಯಾಗಿದೆ. ಹಾಗೆ ಪರಿವರ್ತನೆಯ ಸಮಯ ಇದಾಗಿದೆ ಕಂದ. ನೀನು ನಂಬಿಕೆ ಇಟ್ಟು ಶ್ರದ್ಧಾ ಸಬೂರಿಯೊಂದಿಗೆ ಒಳ್ಳೆಯ ಉದ್ದೇಶದೊಂದಿಗೆ ಎಷ್ಟೊಂದು ಸಂಭಾಳಿಸುವ ಶಕ್ತಿ ಹೊಂದಿರುವೆ ಎಂದು ತಿಳಿಸಲು ಆಗಿತ್ತು ಕಂದ. ನಾನೂ ಕೂಡ ಕೆಲವು ಬಾರಿ ತಿಳಿಯಬೇಕಾಗಿತ್ತು. ಹಾಗಾಗಿ ಈ ಪರೀಕ್ಷೆ. ನನ್ನಿಂದ ಈಗ ನಿನಗೆ ಸಿಗಲು ಹೊರಟಿದ್ದು ನಿನ್ನನ್ನು ಬದಲಾಯಿಸಲು ಅಲ್ಲ, ನಿನ್ನನ್ನು ಹೊಳೆಯುವಂತೆ ಮಾಡಲು, ನಿನ್ನ ಜೀವನವನ್ನ, ಭವಿಷ್ಯವನ್ನ ಸುಂದರವಾಗಿ ರೂಪಿಸಲು, ಅಂದವಾಗಿಸಲು ಕಂದ. ಹಾಗಾಗಿ ಕೆಲವು ಬಾರಿ ನಿನ್ನೊಳಗಿನ ಸತ್ಯವನ್ನ, ಹಾಗೆ ನಿನ್ನ ಸುತ್ತ ಇರುವವರ ಸತ್ಯವನ್ನ ಅರಿಯಲು ಈ ಸಹಾಯ ಮಾಡಬೇಕಾಗುತ್ತದೆ ನಾನು. ನೀನು ಈಗ ಕೇಳುತ್ತಿರುವ ಇವೆಲ್ಲ ಸೂಚನೆಗಳು ನಿನ್ನ ಕಥೆಯಲ್ಲ. ಈಗ ಹೊಸ ಪ್ರಾರಂಭ ಶುರುವಾಗಿದೆ ಎಂದು. ನಿನ್ನ ಕತೆಗೀಗ ಬದಲಾವಣೆ ಬರುತ್ತಿದೆ. ಆದರೆ ನಾನು ನಿನ್ನ ಜೊತೆಗೇ ಇರುವೆ, ಈ ಕ್ಷಣದಲ್ಲೂ, ಈ ತೀರ್ಮಾನದಲ್ಲೂ, ಹಾಗೆ ಹೊಸದಾಗಿ ಶುರುವಾಗುವ ಆ ಅಧ್ಯಾಯದಲ್ಲೂ ಕಂದ. ನನ್ನ ಮಾರ್ಗದರ್ಶನ, ನನ್ನ ರಕ್ಷಣೆ ನಿನ್ನ ಜೊತೆಗಿರುತ್ತದೆ. ಮಗು, ಈ ಮಾತುಗಳು ಬೇರೆ ಯಾರಿಗೂ ಅಲ್ಲ. ಪ್ರತಿ ಶಬ್ದಗಳು, ಪ್ರತಿ ಕ್ಷಣವೂ ಕೂಡ ನಿನ್ನ ಹೃದಯಕ್ಕೆ ನನ್ನ ಮೂಲಕ ಮಾರ್ಗದರ್ಶನವಾಗಿ ಇಳಿಯುತ್ತಲೇ ಇರುತ್ತದೆ ಕಂದ. ಈ ತಿರುವಿನಲ್ಲೂ ಕೂಡ ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎಂದು ನೀನು ಸಾಗುತ್ತಿರುವುದು ಇದು ಕೊನೆಯಲ್ಲ. ಇದು ಒಂದು ಸಫಲತೆಯಾಗಿದೆ. ನಿನ್ನನ್ನ ಒಂದು ಉತ್ತಮ ದಡಕ್ಕೆ ಸೇರಿಸುವ ನನ್ನ ಯೋಜನೆಯಾಗಿದೆ ಕಂದ. ಅದಕ್ಕಾಗಿ ನಿನ್ನನ್ನ ಅರ್ಹನಾಗಿಸುತ್ತಿರುವೆ ಕಂದ. ಮಗು, ನೀನು ಮುಚ್ಚಿದೆ ಎಂದುಕೊಂಡಿರುವ ಬಾಗಿಲು ಈಗ ತೆರೆಯಲ್ಪಡುತ್ತಿದೆ. ಯಾವ ದಾರಿ ನಿನ್ನ ಪಾಲಿಗೆ ಮುಚ್ಚಿದೆ ಅಂದುಕೊಂಡಿರುವೆಯೋ ಅದು ಈಗ ಮೌನವಾಗಿ ತೆರೆಯುವ ಸಿದ್ಧತೆ ನಡೆಸುತ್ತಿದೆ. ನಿನಗಾಗಿ ಕೆಲವರ ಹೃದಯ ಪರಿವರ್ತಿಸುತ್ತಿರುವೆ ಕಂದ. ಯಾರಿಂದ ನಿನಗೆ ನಿರಾಶೆ ಸಿಕ್ಕಿತ್ತೋ, ಯಾರಿಂದ ನಿನಗೆ ಬೆಲೆ, ಗೌರವ, ಸಮ್ಮಾನ ಸಿಗದೆ ಹೋಗಿತ್ತೋ ಅಂತಹ ಜನರ ಮನಸ್ಸನ್ನು ಪರಿವರ್ತನೆಗೊಳಿಸುತ್ತಿರುವೆ. ಅಂತಹ ಜೀವಿಗಳನ್ನು ನಾನು ಬದಲಾವಣೆ ಮಾಡುತ್ತಿರುವೆ ಕಂದ. ಅವರು ಖಂಡಿತ ಬದಲಾವಣೆಯಾಗುತ್ತಾರೆ. ನಿನ್ನ ಸಾಯಿಯ ಮೇಲೆ ನಂಬಿಕೆ ಇಡು. ಏಕೆಂದರೆ ಇದೂ ಕೂಡ ನಿನ್ನ ಪ್ರಾರ್ಥನೆಯಾಗಿತ್ತಲ್ಲವೇ? ನಿನ್ನ ಪ್ರಾರ್ಥನೆಯನ್ನು ನಾನು ಆಲಿಸಿರುವೆ. ಖಂಡಿತ ನಿನ್ನ ಮಕ್ಕಳ, ನಿನ್ನ ಕುಟುಂಬದ ಜವಾಬ್ದಾರಿ ನನ್ನದಾಗಿದೆ. ಯಾರು ಬದಲಾಗಬೇಕು ಎಂದು ನೀನು ಬಯಸುತ್ತಿರುವೆಯೋ ಅವರು ಸರಿದಾರಿಗೆ ಬರುತ್ತಾರೆ, ಬದಲಾಗುತ್ತಾರೆ. ನಿನ್ನ ಕಾಳಜಿ, ಪ್ರೇಮ, ಹಾಗೆ ನಿನ್ನ ಬೆಲೆಯನ್ನು ಗುರುತಿಸುತ್ತಾರೆ ಕಂದ. ನಿನ್ನ ಸಾಯಿ ನಿನಗೋಸ್ಕರ ನೀಡುವ ಉಡುಗೊರೆ ಇದೇ ಆಗಿದೆ. ಅಲ್ಲಿಂದಲೇ ನಿನಗೆ ಸಹಾಯ ಹಸ್ತ ಸಿಗುತ್ತದೆ. ಮಗು, ನಿನ್ನ ಶ್ರಮದ ಪ್ರಾಮಾಣಿಕ ಪ್ರಯತ್ನದ ಫಲದ ಸಿದ್ಧತೆ ಮಾಡುತ್ತಿರುವೆ ಕಂದ. ಪ್ರತಿ ಪ್ರಯತ್ನವೂ ಕೂಡ ಒಂದು ಸಮಯವಾಗಿರುತ್ತದೆ ಕಂದ. ಹಾಗೆ ಪ್ರತಿ ಕಾಯುವಿಕೆಗೂ ಕೂಡ ಒಂದು ಸೀಮಿತ ಅಂತ ಇರುತ್ತದೆ. ನಂಬು ಕಂದ. ನೀನು ಶ್ರದ್ಧಾ ಸಬೂರಿಯಿಂದ ಕಾದಿರುವೆಯೋ ಅದಕ್ಕೆ ನ್ಯಾಯ ಸಿಗುವ ಸಮಯ ಎದುರಾಗುತ್ತಿದೆ. ಏಕೆಂದರೆ ಆ ನ್ಯಾಯವೇ ನಾನಾಗಿ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ. ನಿನ್ನ ಪ್ರಾರ್ಥನೆಯ ಅನುಸಾರವಾಗಿ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ನಡೆ ನುಡಿಯನ್ನು ಗಮನಿಸಿ. ಹಾಗಾಗಿ ಹೆದರಬೇಡ, ನಿರಾಶನಾಗಬೇಡ, ಕೊರಗಬೇಡ. ನಿನ್ನ ದೈಹಿಕ ಮಾನಸಿಕ ಸ್ಥಿತಿ ಈಗ ಆಯಾಸವಾಗಿರಬಹುದು ಆ ಪ್ರಯತ್ನಗಳನ್ನು ಸಂಭಾಳಿಸುವಲ್ಲಿ. ಆದರೆ ಈ ಆಯಾಸ ವ್ಯರ್ಥವಾಗಲು ನಿನ್ನ ಸಾಯಿ ಬಿಡುವುದಿಲ್ಲ. ಇದು ನನ್ನ ನಿರ್ಧಾರವಾಗಿದೆ ಕಂದ. ನಿನ್ನನ್ನು ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದೂ ಇಲ್ಲ. ಹಾಗೆ ನಿನ್ನ ಹಿಡಿದ ಕೈಗಳನ್ನು ನಾನೆಂದಿಗೂ ಬಿಡುವುದಿಲ್ಲ ಕಂದ. ನಿನ್ನ ಜೀವನ ಸರಿಪಡಿಸುವ ಜವಾಬ್ದಾರಿಯನ್ನು, ಭಾರವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿರುವೆ ಎಂದರೆ ನಾನೆಂದು ಈ ವಿಚಾರಗಳಿಂದ ಹಿಂದೆ ಸರಿಯುವುದಿಲ್ಲ. ನಿನ್ನನ್ನು ನೀನೇ ಆತ್ಮವಿಶ್ವಾಸದಿಂದ ಯಾವ ವಿಚಾರದಲ್ಲಿ, ಯಾವ ದಾರಿಯತ್ತ ನಿನ್ನನ್ನು ನೀನು ಸಂಭಾಳಿಸುತ್ತಾ, ಕೆಲವು ಪರಿಸ್ಥಿತಿಗಳನ್ನು ಸಂಭಾಳಿಸುತ್ತಾ ಸಾಗುತ್ತಿರುವೆಯೋ ಅದೇ ದಾರಿಯಲ್ಲಿ ನಿನಗೆ ಒಂದು ಆಸರೆಯ ಸಹಾಯ ಕೂಡ ಸಿಗುತ್ತದೆ. ಮಗು, ನಿನ್ನ ಜೊತೆ ನಾನಿರುವೆ. ಯಾವುದಕ್ಕೂ ಹೆದರಬೇಡ. ನಿನ್ನ ಕರ್ಮದ ಫಲಗಳು ನಿನ್ನ ದಾರಿಯನ್ನು ಯಾವುದರಿಂದಲೇ ತುಂಬಿಸಿರಲಿ,
ಅದಕ್ಕೆ ನನ್ನ ಮಾರ್ಗದರ್ಶನ, ನನ್ನ ರಕ್ಷಣೆ, ನನ್ನ ಸಹಾಯ ನಿನಗೆ ನಿರಂತರವಾಗಿ ಸಿಗುತ್ತಾ ಹೋಗುತ್ತದೆ. ಏಕೆಂದರೆ ನಿನ್ನ ಈ ಸಂಯೋಗ ಈಗಿನದಲ್ಲ, ಅದು ಜನ್ಮ ಜನ್ಮಗಳ ಅನುಬಂಧವಾಗಿದೆ ಕಂದ. ನೆನಪಿಡು, ಈ ಸಂದೇಶ ಮುಗಿಯುತ್ತಿಲ್ಲ. ನೆನಪಿಡು, ಒಂದು ಬಾರಿ ನೀನು ಶರಣದಲ್ಲಿ ಬಂದು ನನ್ನ ಕೈ ಹಿಡಿದು ಸಾಗುವ ತೀರ್ಮಾನ ಮಾಡಿದರೆ, ನನ್ನ ಶರಣದಲ್ಲಿ ನಿನ್ನ ಕರ್ಮಗಳ ಭಾರವನ್ನು ಸಮರ್ಪಣೆ ಮಾಡಿದರೆ, ಖಂಡಿತ ನಾನು ಕಣ್ಣಿನಿಂದ ನ್ಯಾಯ ನೋಡಿ ಮಾಡುವುದಿಲ್ಲ, ಹೃದಯದಿಂದ ನ್ಯಾಯ ಕೊಡುತ್ತೇನೆ. ನೆನಪಿಡು, ನಿನ್ನ ಈಗಿನ ನಿಯತ್ತು ಹಾಗೆ ನಿನ್ನ ಕರ್ಮದ ಉದ್ದೇಶವನ್ನು ನೋಡಿ ನಾನು ನ್ಯಾಯ ಮಾಡುತ್ತೇನೆ. ಹಿಂದೆ ನೀನು ತಿಳಿದೋ ತಿಳಿಯದೇನೋ ಅದೆಂಥದ್ದೇ ತಪ್ಪು ಮಾಡಿರಲಿ, ಒಮ್ಮೆ ಪಶ್ಚಾತ್ತಾಪ ಪಟ್ಟು ಇನ್ನೆಂದಿಗೂ ನಾನು ಆ ತಪ್ಪು ಮಾಡುವುದಿಲ್ಲ, ನನಗೆ ಮತ್ತೊಂದು ಅವಕಾಶ ಕೊಡಿ ಸಾಯಿ ಎಂದು ನನ್ನ ಪಾದಗಳಲ್ಲಿ ಶರಣಾಗಿರುವೆ. ಖಂಡಿತ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ಕಂದ. ಖಂಡಿತ ನಿನ್ನ ಕರ್ಮದ ಆ ಭಾರವನ್ನು ನಾನು ಭರಿಸುತ್ತೇನೆ. ನಿನಗೆ ಪ್ರೀತಿ, ದಯೆ, ಕರುಣೆಯಿಂದ ನಾನು ಮತ್ತೊಂದು ಅವಕಾಶವನ್ನು ಕೊಡುತ್ತಿದ್ದೇನೆ. ನಿನ್ನ ಈಗಿನ ಪಶ್ಚಾತ್ತಾಪದ ಬದಲಾವಣೆ, ಒಳ್ಳೆಯ ಕರ್ಮದ ಉದ್ದೇಶಗಳ ಕಡೆ ಗಮನ ಕೊಡು. ನಿನ್ನ ಕರ್ಮ ಕೆಟ್ಟ ಕರ್ಮವನ್ನು ಕಳೆಯುವ ಸಿದ್ಧತೆ ನಡೆಯುತ್ತಿದೆ. ನಿನ್ನ ದೋಷಗಳನ್ನೂ ಕಳೆಯುತ್ತಿರುವೆ. ನೀನು ಏನು ಮಾಡಬೇಕು, ಏನು ಪಡೆದುಕೊಳ್ಳಬೇಕು, ಯಾವುದರಿಂದ ಮುಕ್ತನಾಗಬೇಕು, ಯಾವುದರ ಜೊತೆ ನೀನು ಸಾಗಬೇಕು, ಎಲ್ಲವನ್ನು ನಾನು ನಿರ್ಧರಿಸುತ್ತಿದ್ದೇನೆ. ನೀನಿಟ್ಟ ಹಾಗೆ ನನ್ನ ಜೀವನ ಆಗಲಿ ಎಂದು ಪ್ರಾರ್ಥನೆ ಇಟ್ಟಿರುವೆ ಎಂದರೆ ಖಂಡಿತ ನನ್ನ ಯೋಜನೆಯಲ್ಲಿ ನಿನ್ನ ಜೀವನ ಸುರಕ್ಷಿತವಾಗಿದೆ. ಹಾಗೆ ನಿನ್ನ ಸುಂದರ ಭವಿಷ್ಯ ಸಿದ್ಧವಾಗುತ್ತಿದೆ. ನಿನ್ನ ನಂಬಿಕೆಗೆ ಅನುಸಾರವಾಗಿಯೇ ಅದನ್ನು ವಿಶ್ವಾಸವಾಗಿ ಬದಲಿಸಿಕೊಡುತ್ತೇನೆ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.